ನಿನ್ನೆ ಹೋರಾಟದ ಮುಂದುವರೆದ ಭಾಗ. ಹಾಗಾದ್ರೆ ನಿನ್ನೆಯ ಹೋರಾಟ ನಡಿಬೇಕಾಗಿತ್ತು, ದನಿ ಎತ್ತಿರಲಿಲ್ಲ ಬಿಜೆಪಿ ಇದರ ವಿರುದ್ಧ. ಇವತ್ತು ಸದನಕ್ಕೆ ಎಂಟ್ರಿ ಕೊಡ್ತಾ ಇದ್ದಂತೆಯೇ ದನಿ ಎತ್ತಿದೆ. ಹನಿ ಟ್ರ್ಯಾಪ್ ವಿಚಾರವಾಗಿಯೇ ಮೊದಲು ಜಟಾಪಟಿ ಆರಂಭ ಆಗತ್ತೆ ಸದನದಲ್ಲಿ. ಸೊ ಆ ವಿಚಾರವಾಗಿ ಯಾವ ರೀತಿ ನಡೀತು ಬಿಜೆಪಿ ಕಾಂಗ್ರೆಸ್ನ ನಡುವೆ ವಾಗ್ವಾದ? ನಿಶ್ಚಿತವಾಗಿ ಶ್ವೇತಾ, ತಾವು ಹೇಳಿದಂತೆ ನಿನ್ನೆಯೇ ಈ ವಿಚಾರ ಪ್ರಸ್ತಾಪ ಆಗಬೇಕಾಗಿತ್ತು ಎನ್ನುವಂಥದ್ದನ್ನ ಬಿಜೆಪಿಯ ಶಾಸಕರುಗಳೇ ನೇರವಾಗಿ ಬಂದು ಮಾಧ್ಯಮಗಳಿಗೆ ಮಾತನಾಡುವಷ್ಟರ ಮಟ್ಟಿಗೆ ಬಿಜೆಪಿ ನಿನ್ನೆ ಸೈಲೆಂಟ್ ಆಗಿತ್ತು. ಯಾವಾಗ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ್ರು, ಆ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಏಕಾಏಕಿ ಯತ್ನಾಳ್ ಅವರು ರಾಜಣ್ಣ ಅವರ ಹೆಸರನ್ನ ಹೇಳಿದ್ರು. ಆಗ ಮಧ್ಯಪ್ರವೇಶ ಮಾಡಿದ ರಾಜಣ್ಣ, ಹೌದು ಹನಿ ಟ್ರ್ಯಾಪ್ ನಮ್ಮ ಕಡೆಯಿಂದನೂ ಆಗಿರಬಹುದು, ನಿಮ್ಮ ಕಡೆಯಿಂದಲೂ ಆಗಿರಬಹುದು, ನಿಮ್ಮ ಕಡೆ ಆದವ್ರ ಹೆಸರನ್ನು ನೀವು ಹೇಳಿದ್ರೆ ಈ ಕಡೆ ನಮ್ಮದು ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಹೆಸರನ್ನು ನಾನು ಹೇಳ್ತೇನೆ ಹೇಳುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಆಗ ಪರಮೇಶ್ವರ್ ಮಧ್ಯಪ್ರವೇಶವನ್ನ ಮಾಡಿ ಇಲ್ಲ ಇದನ್ನ ಉನ್ನತ ಮಟ್ಟ ತನಿಖೆ ಕೊಡ್ತೇವೆ ಹೇಳುವಂತ ಹೇಳಿಕೆಯನ್ನು ಕೊಟ್ಟು ಆ ವಿಚಾರವನ್ನು ಅಲ್ಲಿಗೆ ಸೈಲೆಂಟ್ ಮಾಡಿದ್ರು. ಅದರ ಮಧ್ಯೆ ಮುನಿರತ್ನವರು ಕೂಡ ತಮಗಾದಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಮಾತನಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಯಾವಾಗ ಪರಮೇಶ್ವರ್ ಅವರು ಉನ್ನತ ಮಟ್ಟ ತನಿಖೆಯನ್ನು ಕೊಡ್ತೀವಿ ಹೇಳುವಂತ ಹೇಳಿಕೆಯನ್ನು ಕೊಟ್ಟರು, ಆಗಲೇ ವಿಪಕ್ಷ ಬಿಜೆಪಿ ಸೈಲೆಂಟ್ ಆಯಿತು. ಅದಕ್ಕೆ ಬೇಸರಗೊಂಡ ಸುನೀಲ್ ಕುಮಾರ್ ಸದನದಿಂದ ಎದ್ದು ಹೋಗಿ ನಾನು ಇನ್ನು ಮುಂದೆ ಸದನಕ್ಕೆ ಬರುವುದಿಲ್ಲ ಎನ್ನುವಂತ ಆಕ್ರೋಶವನ್ನು ಆರ್ ಅಶೋಕ್ ಅವರು ಮುಂದೆ ವ್ಯಕ್ತಪಡಿಸಿದರು. ಅವರು ಮನೆಗೆ ಹೋಗ್ತಾ ಇದ್ದಂತೆ ಎಸ್.ಆರ್. ವಿಶ್ವನಾಥ್ ಹೊರಗಡೆ ಬಂದರು, ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು. ಇಲ್ಲ, ಇದು ಉತ್ತಮವಾದ ವಿಚಾರವಾಗಿತ್ತು, ಇದು ರಾಜ್ಯದ ಮತ್ತು ಒಂದು ಸರ್ಕಾರದ ನೈತಿಕತೆಯ ಪ್ರಶ್ನೆ, ನಾವು ವಿಪಕ್ಷವಾಗಿ ಇದ್ರ ಬಗ್ಗೆ ಹೋರಾಟವನ್ನೇ ಮಾಡಲಿಲ್ಲ, ಇದ್ರ ಬಗ್ಗೆ ನಮಗೆ ಸಾಕಷ್ಟು ಬೇಸರ ಇದೆ, ಇದರಿಂದ ಕಾರ್ಯಕರ್ತರ ಅಸಮಾಧಾನಗೊಂಡಿದ್ದಾರೆ ಹೇಳುವಂತ ಮಾತುಗಳನ್ನು ಹೇಳಿದ್ರು. ಇದು ರಾತ್ರಿ ಬೆಳಗಾಗುವುದರೊಳಗೆ ಪಾರ್ಟಿ ಒಳಗಡೆ ಸಾಕಷ್ಟು ಚರ್ಚೆ ಆದವು. ಅನೇಕ ಹಿರಿಯ ನಾಯಕರುಗಳು ವಿಪಕ್ಷ ನಾಯಕ ಅಶೋಕ್ ಅವರಿಗೆ ಕರೆಯನ್ನ ಮಾಡಿ ಈ ಹೋರಾಟವನ್ನು ಮುಂದುವರಿಸಬೇಕು ಹೇಳುವಂತ ಸಲಹೆಯನ್ನು ಕೊಟ್ಟರು. ಕೆಲವು ಹಿರಿಯ ಸಂಸದರು ಅಶೋಕ್ ಅವರಿಗೆ ಕರೆಯನ್ನ ಮಾಡಿ ಯಾವ ರೀತಿ ಸಾಗ್ತಾ ಇದೆ ಎನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಇಲ್ಲ, ನಾವು ಹೋರಾಟವನ್ನು ಮಾಡ್ತೀವಿ ಹೇಳುವಂತ ಆಶ್ವಾಸನೆಯನ್ನು ನಿನ್ನೆ ಅಶೋಕ್ ಅವರು ಕೊಟ್ಟಿದ್ರು. ಅದರ ಮುಂದುವರಿದ ಭಾಗ ಇವತ್ತು ಬೆಳಗ್ಗೆ ಸದನ ಆರಂಭ ಆಗ್ತಾ ಇದ್ದಂತೆ ಮತ್ತೊಮ್ಮೆ ಸುನೀಲ್ ಕುಮಾರ್ ಅವರೇ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ ಆ ಒಂದು ತನಿಖೆಗೆ ಅಂದ್ರೆ ಅದು ನ್ಯಾಯಾಂಗ ತನಿಖೆ ಆಗಬೇಕು ಅಥವಾ ಸಿಬಿಐಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯವರು ಒಂದಿಷ್ಟು ಸಮಾಧಾನ ಪಡಿಸುವಂತ ಮತ್ತು ನಾವು ಯಾವ ತನಿಖೆ ಮಾಡಿಸಬೇಕು, ಯಾರ ಮೂಲಕ ತನಿಖೆಯನ್ನು ಮಾಡಿಸಬೇಕು ಅನ್ನುವಂಥ ಸಲಹೆಯನ್ನ ವಿಪಕ್ಷಗಳ ಮೂಲಕವೇ ಪಡೆದು ನಿಮ್ಮ ಸಲಹೆಯನ್ನ ಪರಿಗಣಿಸಿಯೇ ನಾವು ನಿರ್ಧಾರಕ್ಕೆ ಬರ್ತೀವಿ ಎನ್ನುವಂತ ಒಂದು ಉತ್ತರವನ್ನು ಸದನಕ್ಕೆ ನೀಡಿದ್ರು. ಆದರೂ ಆ ಉತ್ತರಕ್ಕೆ ತೃಪ್ತರಾಗದ ಬಿಜೆಪಿ ಘೋಷಣೆಗಳನ್ನ ಕೂಗ್ತು. ನಂತರದಲ್ಲಿ ಆ ಗದ್ದಲ ಇನ್ನೂ ಕೂಡ ಮುಂದುವರೆದಿದೆ. ಬಹುಶಃ ಇದು ಇನ್ನಷ್ಟು ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ. ಆದರೆ ಈ ಒಂದು ಹೋರಾಟಕ್ಕೆ ಬಿಜೆಪಿಗೆ ಅವಧಿ ಕಡಿಮೆ ಇದೆ. ಯಾಕೆಂದ್ರೆ ಇವತ್ತು ಸದನದ ಕೊನೆಯ ದಿನ, ನಾಳೆ ಸದನ ಇರೋದಿಲ್ಲ, ಇಲ್ಲಿಗೆ ಮುಕ್ತಾಯ ಆಗತ್ತೆ. ಆದ್ರೆ ನಿನ್ನೆಯೇ ಇಷ್ಟು ದೊಡ್ಡ ಪ್ರಕರಣ ಸದನಕ್ಕೆ ಬಂದು ಸಚಿವರೊಬ್ಬರು ನೀಡಿರುವಂತ ಹೇಳಿಕೆ, ಅದನ್ನು ವಿಪಕ್ಷವಾಗಿ ಅದನ್ನು ಟೇಕ್ ಆಫ್ ಮಾಡುವಲ್ಲಿ ವಿಫಲಾಯಿತು ಅನ್ನುವಂತ ಮಾತುಗಳು. ಇದರ ಮಧ್ಯೆ ಇವತ್ತು ಕೊನೆಯ ದಿನದಲ್ಲಿ ಬಿಜೆಪಿ ಒಂದಿಷ್ಟು ಹೋರಾಟವನ್ನು ಮಾಡುವಂತ ಮನಸ್ಸನ್ನ ಮಾಡಿದೆ. ಹೀಗಾಗಿ ಇನ್ನು ಸದನ ಸೇರಿದ್ರೆ ಮತ್ತೊಮ್ಮೆ 10 ನಿಮಿಷಗಳ ಕಾಲ ಮುಂದಕ್ಕೆ ಹಾಕಲಾಗಿದೆ ಶ್ವೇತಾ. ಮತ್ತೊಮ್ಮೆ ಸದನ ಸೇರಿದ್ರೆ ಈ ಹೋರಾಟವನ್ನು ಮುಂದುವರಿಸೋದಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.